ಕರ್ನಾಟಕ ಸ್ಟುಡಿಯೋಗೆ ಸ್ವಾಗತ. ನಾನು ಬಸವರಾಜು. ಜೈ ಜವಾನ್ ಜೈ ಕಿಸಾನ್ ಇಂಥದ್ದೊಂದು ಅತ್ಯಮೂಲ್ಯ ಮಾತನ್ನ ಹೇಳುವ ಮೂಲಕ ಈ ದೇಶಕ್ಕೆ ಅನ್ನ ಕೊಡುವಂತಹ ರೈತ ಮತ್ತು ನಮ್ಮನ್ನ ಗಡಿಯಲ್ಲಿ ನಿಂತು ಕಾಪಾಡುವಂತಹ ಸೈನಿಕನ ತಾಕತ್ತು ಎಂಥದ್ದು, ಅವರಿಗೆ ನಾವು ಕೊಡುವಂತಹ ಗೌರವ ಹೇಗಿರಬೇಕು ಅನ್ನೋದನ್ನ ಸಾರಿ ಸಾರಿ ಹೇಳಿದ್ದು ಮಾಜಿ ಪ್ರಧಾನಿ ಅಜಾತ ಶತ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ವಿಪರ್ಯಾಸ ನೋಡಿ, ಹಿಂದೆಗಡೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಪ್ರತಿಮೆ ಇದೆ, ಕೆಳಗಡೆ ಅವರು ಹೇಳಿದಂತಹ ಹೇಳಿಕೆಯ ಕೋಟ್ ಕೂಡ ಇದೆ, ಜೈ ಕಿಸಾನ್ ಅನ್ನುವಂತಹ ಒಂದು ಉಲ್ಲೇಖ ಕೂಡ ಇದೆ. ಅದರ ಮುಂದೆ ವಯಸ್ಸಾದಂತಹ ಇಬ್ರು ರೈತರು ನಿಂತಿದ್ದಾರೆ, ಅವ್ರ ಜೊತೆಲಿ ಒಬ್ರು ಲೇಡಿ ನಿಂತಿದ್ದಾರೆ. ಯಾರೀ ರೈತರು? ಸದ್ಯ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಸಾಕಷ್ಟು ಜನಕ್ಕೆ ಸಮನ್ಸ್ ಕೊಟ್ಟಿದೆ, ನೋಟಿಸ್ ಕೊಟ್ಟಿದೆ. ಕರ್ನಾಟಕದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ನೋಟಿಸ್ ಕೊಟ್ಟಿದೆ. ಇದು ಒಂದು ಕಡೆ. ಡಿ ಕೆ ಶಿವಕುಮಾರ್ ಅವರ ವಿಚಾರಕ್ಕೆ ಇಡಿ ಕೊಟ್ಟಿರುವಂತಹ ನೋಟಿಸ್ ಬಗ್ಗೆ ಯಾರೂ ಕೂಡ ಚಕಾರ ಎತ್ತೋದಿಲ್ಲ. ಆದರೆ ಈ ಇಬ್ಬರು ರೈತರಿಗೂ ಕೂಡ ಸಮನ್ಸ್ ಜಾರಿ ಮಾಡಿದೆ ಜಾರಿ ನಿರ್ದೇಶನಾಲಯ. ಯಾಕೆ? ಇವರು ರೈತರಾಗಿರೋದಕ್ಕ ಅಥವಾ ಇವರು ಮಾಡಿರುವಂತಹ ತಪ್ಪೇನು? ಇವರು ಯಾರು ನೋಡಿ, ಭಾರತ ದೇಶ ಸಮಸ್ತ ಬೆಣ್ಣೆ ಹಚ್ಚುವಂತಹ ಮಾಧ್ಯಮಗಳ ಮತ್ತು ಅಂಧಭಕ್ತರ ವಿಶ್ವಗುರುವಿನ ಭಾರತ ಇವತ್ತು ಈ ಇಬ್ಬರನ್ನ ಜಾರಿ ನಿರ್ದೇಶನಾಲಯದ ಮುಂದೆ, ಅನಕ್ಷರಸ್ಥರಿದ್ದಾರೆ, ಅವರಿಗೆ ಹಿಂದಿ ಬರಲ್ಲ, ಆದ್ರೂ ಒಂದಷ್ಟು ಸಹಾಯ ಪಡ್ಕೊಂಡು ಒಂದಷ್ಟು ಸಾಲ ಗೀಲ ಮಾಡಿಕೊಂಡು ಜಾರಿ ನಿರ್ದೇಶನಾಲಯಕ್ಕೆ ಭೇಟಿ ಕೊಟ್ಟಿದ್ದಾರೆ, ಬಂದಿದ್ದಾರೆ. ಮೂಲತಃ ದಲಿತ ಸಮುದಾಯಕ್ಕೆ ಸೇರಿದಂತಹ ಈ ರೈತರು ಮಾಡಿದ ತಪ್ಪೇನು? ಇವರು ಯಾರು? ಈ ಇಬ್ರು ಕೂಡ ತಮಿಳುನಾಡು ರಾಜ್ಯದ ಸೇಲಂ ಜಿಲ್ಲೆಯ ಅತ್ತೂರಿನ ರೈತರು. ಈ ರೈತರಿಗೆ ಕೇಂದ್ರೀಯ ತನಿಖಾ ಸಂಸ್ಥೆ ಜಾರಿ ನಿರ್ದೇಶನಾಲಯ ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆಯಡಿ ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ನೀಡಿದ್ದು ವ್ಯಾಪಕ ಟೀಕೆಗೆ ಕಾರಣವಾಗಿದೆ. ಅವ್ರಿಗೆ ನೋಟಿಸ್ ಸಮನ್ಸ್ ಬರುತ್ತೆ, ಅದು ಇಂಗ್ಲಿಷಲ್ಲಿರುತ್ತೆ. ಏನು ಕೊಟ್ಟಿದ್ದಾರೆ, ಯಾಕೆ ಕೊಟ್ಟಿದ್ದಾರೆ ಏನು ಗೊತ್ತಿಲ್ಲ. ಒಂದಷ್ಟು ಜನ ಓದಿರೋರು ಕೈ ಕೊಟ್ಟು ಏನಪ್ಪ ಇದು ಅಂತ ಕೇಳಿದ್ರೆ, ಈ ತರ ನೀವು ಡೆಲ್ಲಿಗೆ ಹೋಗಿ ಉತ್ತರಿಸ್ಬೇಕಂತೆ, ನೀವು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀರಾ ಅಂತ ಅವರು ವಿವರಿಸ್ತಾರೆ. ಈ ಹಿನ್ನೆಲೆಯನ್ನ ನೋಡಿದಾಗ, ಇವರ ಹಿನ್ನೆಲೆಯನ್ನ ನೋಡಿದಾಗ ಇವರು ಮಾಡಿರಬಹುದಾದಂತಹ ತಪ್ಪೇನು, ಇವರ ಆದಾಯ ಎಷ್ಟಿರಬಹುದು? ನೀವು ಅಚ್ಚರಿ ಪಡ್ತೀರಿ. ಸರ್ಕಾರ ಕೊಡುವಂತಹ 1000 ರೂಪಾಯಿ ಪಿಂಚಣಿಯಷ್ಟೇ ಇವರಿಗೆ ಆದಾಯದ ಮೂಲವಾಗಿದೆ. ಇನ್ನು ತಂದೆ ತಾತನ ಕಡೆಯಿಂದ ಬಂದಿರುವಂತಹ ಒಂದು 6.5 ಎಕರೆ ಜಮೀನು ಕೂಡ ಅವರ ಹತ್ರ ಇದೆ. ಅದರಲ್ಲಿ ಏನ್ ಬೆಳೀತಾರೆ ಅದನ್ನ ಅವರು ತಿಂತಾರೆ. ಆದ್ರೂ ಕನ್ನಯ್ಯನ್ ಮತ್ತು ಕೃಷ್ಣನ್ ಅಣ್ಣ ತಮ್ಮರು ಇಬ್ರು ಕೂಡ, ಸೇಲಂ ಜಿಲ್ಲೆಯ ಅತ್ತೂರಿನ ಕನ್ನಯ್ಯನ್ ಮತ್ತು ಕೃಷ್ಣನ್ ಇಬ್ಬರನ್ನೂ ಕೂಡ ಜಾರಿ ನಿರ್ದೇಶನಾಲಯ ಕರೆಸ್ಕೊಂಡಿದೆ. ಕಾರಣ ಕೊಟ್ಟಿರುವಂಥದ್ದು ಅಕ್ರಮ ಹಣ ವರ್ಗಾವಣೆ. ಇಲ್ಲಿ ಮತ್ತೂ ಒಂದು ಸಂಗತಿ ಇದೆ. ಬಿಜೆಪಿ ನಾಯಕನೋರ್ವನ ವಿರುದ್ಧ ಕಾನೂನು ಹೋರಾಟ ಮಾಡುತ್ತಿದ್ದ ತಮಿಳುನಾಡಿನ ಈ ಇಬ್ಬರು ರೈತರನ್ನ ಜಾರಿ ನಿರ್ದೇಶನಾಲಯ ಕರೆಸಿದೆ ಅಂದ್ರೆ ತೀರಾ ಬಿಜೆಪಿ ಅಥವಾ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಈ ವಿಷಯ ಗಮನಕ್ಕೆ ಬಂದಿದೆಯೋ ಬಿಟ್ಟಿದೆಯೋ, ಅಥವಾ ಈಗಿರುವಂಥದ್ದು ಅವರತ್ತೆ ಬೊಟ್ಟು ಮಾಡಿ ತೋರಿಸ್ಬೇಕಾಗತ್ತೆ. ಜಾರಿ ನಿರ್ದೇಶನಾಲಯ ಯಾರ ಹಿಡಿತದಲ್ಲಿರುತ್ತೆ. ಹಾಗಿದ್ರೆ ಅಲ್ಲಿನ ಒಬ್ಬ ಸಾಮಾನ್ಯ ಬಿಜೆಪಿ ನಾಯಕನ ವಿರುದ್ಧ ಕಾನೂನು ಹೋರಾಟ ಮಾಡಿದ ತಪ್ಪಿಗೆ ಇವರನ್ನ ಕರೆಸು ವಿಚಾರಣೆ ಮಾಡಿಸ್ತಾರೆ ಅಂದ್ರೆ ಅದು ದಲಿತ ಸಮುದಾಯದ ರೈತರು. ಪ್ರಧಾನಿ ಮೋದಿ ರೈತನ ಮಿತ್ರನೇ ಅಲ್ವಾ? ಪ್ರಶ್ನೆ ಮಾಡ್ಬೋದಲ್ವಾ? ತಪ್ಪೇನಿದೆ? ಎಲ್ಲಕ್ಕೂ ಸಾಕ್ಷಿ ಇದೆ. ಅಂಧಭಕ್ತರು ಇದು ಫೇಕ್ ಅಂತ ಕಾಮೆಂಟ್ ಮಾಡೋದಕ್ಕೆ ಯಾವ ಒಂದು ಆಸ್ಪದವೂ ಇಲ್ಲ. ಸಾಕ್ಷಿಗಳನ್ನ ನಾನು ನಿಮಗೆ ಒಂದೊಂದಾಗಿ ತೋರಿಸ್ತೀನಿ. ಇಡಿ ಸಹಾಯಕ ನಿರ್ದೇಶಕರಾದ ರಿತೇಶ್ ಕುಮಾರ್ ಅವರು ರೈತರಿಗೆ ಸಮನ್ಸ್ ಪ್ರತಿಯನ್ನ ಕಳುಹಿಸಿದ್ದರು. ಸಮನ್ಸ್ ಪ್ರಕಾರ ತನಿಖಾಧಿಕಾರಿ ರಿತೇಶ್ ಕುಮಾರ್ ಅಕ್ರಮ ಹಣ ವರ್ಗಾವಣೆ ತಡೆಗಟ್ಟುವಿಕೆಯ ಕಾಯ್ದೆಯಡಿ ತನಿಖೆ ನಡೆಸುತ್ತಿದ್ದಾರೆ. ಕನ್ನಯ್ಯನ್ ಮತ್ತು ಕೃಷ್ಣನ್ ಅವರು ಇಡಿ ಮುಂದೆ ಹಾಜರಾಗಲು ಕೇಳಲಾಗಿತ್ತು. ರೈತರಿಗೆ ತಮ್ಮ ಪಾನ್ ಕಾರ್ಡ್, ಆಧಾರ್ ಕಾರ್ಡ್, ವೋಟರ್ ID, ಪಾಸ್ಪೋರ್ಟ್ ಪ್ರತಿ 2
ಪಾಸ್ಪೋರ್ಟ್ ಅಳತೆಯ ಫೋಟೋಗಳನ್ನ, ಟ್ಯಾಕ್ಸ್ ರಿಟರ್ನ್ ನಕಲು ಪ್ರತಿಗಳು, ಅವರು ಮತ್ತು ಅವರ ಕುಟುಂಬದ ಸದಸ್ಯರ ಹೂಡಿಕೆಯ ಕುರಿತ ವಿವರಗಳು, ಅವರ ಹೆಸರಿನಲ್ಲಿ ಮತ್ತು ಕುಟುಂಬದ ಸದಸ್ಯರ ಹೆಸರಿನಲ್ಲಿರುವ ಸ್ಥಿರ ಆಸ್ತಿಗಳ ವಿವರಗಳು, ಬ್ಯಾಂಕ್ ಖಾತೆಗಳ ವಿವರಗಳು, ಅವರ ಹೆಸರಿನಲ್ಲಿ ಸ್ಥಿರ ಠೇವಣಿ ಮತ್ತು ಕುಟುಂಬ ಸದಸ್ಯರ ಹೆಸರುಗಳು, ಕೃಷಿ ಭೂಮಿಯ ವಿವರಗಳು ಮತ್ತು ಬೆಳೆ ಉತ್ಪಾದನೆಯ ವಿವರಗಳನ್ನ ಕೇಳಿದ್ದರಂತೆ. ಪಾಪ ಅವ್ರು ಹೇಗ್ ಬರ್ಬೇಕು ಅನ್ನೋದೇ ಗೊತ್ತಿಲ್ಲ. ಅವ್ರ ಬಳಿ ಪಾಸ್ಪೋರ್ಟ್ ಇರತ್ತಾ? ಜಾರಿ ನಿರ್ದೇಶನಾಲಯದಲ್ಲಿ ಕೂತಂತಹ ಅಧಿಕಾರಿಗಳು ಅದಿನ್ನೆಂತಹ ಸರ್ವಜ್ಞರಿರಬಹುದು? ಒಂದು. ಎರಡನೇದು, ತೀರಾ ಅತಿ ಸೂಕ್ಷ್ಮ ಸಾಮಾನ್ಯ ಜ್ಞಾನವನ್ನ ಇಟ್ಕೊಂಡು ಇಂತಹ ರೈತರಿಗೆ ಸಮನ್ಸ್ ಜಾರಿ ಮಾಡಬೇಕು, ಮಾಡಬಾರ್ದು. ಮೇಲಿಂದ ಒತ್ತಡ ಇತ್ತು, ಅಧಿಕಾರಿಯಾಗಿ ನಾನು ಮಾಡಿದ್ದೆ ಅಂತ ಹೇಳಬಹುದು ಅವರು. ಆದ್ರೆ ಮೇಲೆ ಇಂತಹ ಸಾಮಾನ್ಯರ ಮೇಲೆ ಒಂದು ಇಡಿ ಇಟ್ಕೊಂಡು ಆಟ ಆಡಿಸ್ತಾರೆ ಬಿಜೆಪಿ ಅನ್ನೋದಕ್ಕೆ. ಇವರು ಕೂಡ ಬಲಿ ಪಶುಗಳಾದ್ರ. ಈ ದಲಿತ ಸಮುದಾಯದ ರೈತರು ಮಾಡಿದ್ದು ಘನಘೋರ ತಪ್ಪ. ನೋಡಿ, ಇವರು ಫುಲ್ ಡೀಟೇಲ್ ಕೊಡುವಂತಹ ಸಂದರ್ಭದಲ್ಲಿ ಬ್ಯಾಂಕ್ ಡೀಟೇಲ್ಸ್ ಕೊಡು, ಅಕೌಂಟ್ ಅಲ್ಲಿ ಎಷ್ಟಿತ್ತು ಅಂತ ನೋಡಿದ್ರೆ ಇಬ್ಬರ ಅಕೌಂಟ್ ಅಲ್ಲೂ ಕೂಡ 450 ರೂಪಾಯಿ ಇತ್ತು. ಭಾರತ, ವಿಶ್ವಗುರುವಿನ ಭಾರತ. ಮೋದಿಯವರೇ, ನಿಮ್ಮ ಆಡಳಿತ ವೈಖರಿ ಮತ್ತು ನಿಮ್ಮ ಇಡಿ ಅಧಿಕಾರಿಗಳು ನಡೆಸಿಕೊಳ್ಳುತ್ತಿರುವ ರೀತಿ, ನೀತಿ, ರಿವಾಜು ಎಲ್ಲಕ್ಕೂ ಕೂಡ ಸಲ್ಯೂಟ್. ಮೋದಿ ರೈತ ಮಿತ್ರನ ಕನ್ನಯ್ಯನ್ ಮತ್ತು ಕೃಷ್ಣನ್ ಅನ್ನುವಂತಹ ದಲಿತ ಸಮುದಾಯದ ರೈತರು ಘನಘೋರ ತಪ್ಪು ಮಾಡಿದಾರ. 50,000 ಸಾಲ ತಗೊಂಬಂದು ವೆಹಿಕಲ್ ತಗೊಳ್ಳೋದಕ್ಕೆ ಆ ಸಾಲ ಕಟ್ತಿದ್ದಾರೆ, ಅದು ಕೂಡ ಪಿಂಚಣಿಯ ಹಣದಲ್ಲಿ. ಆದ್ರೂ ಮೋದಿ ದೇವರು, ಮೋದಿ ಎಲ್ಲಕ್ಕೂ ಮೀರಿದಂತಹ ಸರ್ವಶ್ರೇಷ್ಠ ನಾಯಕ, ವಿಶ್ವಗುರು ಅನ್ನುವಂತಹ ಅಂಧ ಭಕ್ತರು. ಈ ಸಾಕ್ಷಿ, ಈ ಫೋಟೋಗಳನ್ನು ನೋಡಿದ ಮೇಲೆ ಉರ್ಕೊಳ್ಳೋದು ಬಿಟ್ರೆ ಇನ್ನೇನು ಕಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೂ ಒಂದು ಆಪ್ಷನ್, ಏನ್ ಮಾಡ್ತೀರಿ, ಏನ್ ಕಮೆಂಟ್ ಮಾಡ್ತೀರಿ?